ಸಣ್ಣ ಸಣ್ಣ ಮಕ್ಕಳು ಇರ್ತಾವ ಮನ್ಯಾಗ, ಔಷಧ ಉಪಚಾರ ಇರ್ತೈತಿ, ತರಕಾರಿ ಹಣ್ಣುಗಳು ಇರ್ತೈತಿ. ಮನೆಯಲ್ಲಿ ವಯಸ್ಸಾದಂಥ ವಯೋವೃದ್ಧರ ತಂದೆ ತಾಯಿಗಳು ಇರ್ತಾರ, ಅವ್ರಿಗೂ ಕೂಡ ಏನಪ್ಪ ಅಂದ್ರೆ ಔಷಧ ಉಪಚಾರಗಳನ್ನು ಮಾಡಬೇಕಾಗ್ತತಿ. ಪ್ರತಿನಿತ್ಯ ಜೀವನ ನಡೆಸಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಹೀಗೆಲ್ಲ ಖರ್ಚು ವೆಚ್ಚಗಳು ಇರ್ಬೇಕಾದ್ರೆ ಮತ್ತೆ 4 ತಿಂಗಳವರೆಗೂ ಏನಪ್ಪ ಅಂದ್ರೆ ವೇತನ ಪಾವತಿ ಮಾಡಲಿಲ್ಲ ಅಂದ್ರೆ ಇಂಥವ್ರಿಗೆ ನಾವು ತಕ್ಕ ಪಾಠವನ್ನು ಕಲಿಸ್ಬೇಕಾಗ್ತತಿ. ಇಂಥ ಏಜೆನ್ಸಿಗಳು ಇವರು ಸರ್ಕಾರದಿಂದ ಏನು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರ ಆ ಅಗ್ರಿಮೆಂಟ್ ಪ್ರಕಾರ ನಡ್ಕೊಳ್ಳಂಗೆ ಇಲ್ಲ. ಸರ್ಕಾರ ಅವರಿಗೆ ವೇತನ ಬಿಲ್ ಮೊತ್ತವನ್ನ ಯಾವಾಗ ಕೊಡ್ತಾರೋ ಬಿಡ್ತಾರೋ ಇದು ಸಂಬಂಧ ಇಲ್ಲ. ಆದರೆ ಏಜೆನ್ಸಿ ಅವು ಪ್ರತಿ ತಿಂಗಳು 10ನೇ ತಾರೀಕಿನ ಒಳಗಡೆ ಕೊಡಲೇಬೇಕು. ಅವನು ಲೇಬರ್ ಆ್ಯಕ್ಟ್ ಪ್ರಕಾರ ಅವನು ಒಂದು ಕಂಡೀಷನ್ ಇರ್ತೈತಿ. ಇದು ಯಾವುದೋ ಫಾಲೋಅಪ್ ಮಾಡಂಗಿಲ್ಲ. ಮತ್ತು 3 ತಿಂಗಳು 4 ತಿಂಗಳು ಕೊಡಲ್ಲ ಅಂದರೆ ಇಂಥವು ಏಜೆನ್ಸಿಗಳಿಗೆ ಬ್ಲಾಕ್ ಲಿಸ್ಟಿಗೆ ಹಾಕ್ಬೇಕು ಅನ್ನುವಂಥದ್ದು ನಮ್ಮ ಸಂಪೂರ್ಣವಾದಂಥ ಆಗ್ರಹ ಐತಿ. ಅದಕ್ಕೆ ಬರುವಂಥ 15ನೇ ತಾರೀಕಿನಿಂದ ಇದೇ ತಿಂಗಳು ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಎಲ್ಲ ನಮ್ಮ ಹೊರಗುತ್ತಿಗೆ ನೌಕರ ಚಾಲಕರಾದಂಥವರು ಹಮ್ಮಿಕೊಳ್ಳಲಿದ್ದಾರೆ. ಅದರ ಒಳಗಾಗಿ ಈ ಏನು ಸಮಸ್ಯೆಗಳದಾವ ಎಲ್ಲವನ್ನ ಬಗೆಹರಿಸಬೇಕು. ಒಂದು PFದು, ಎರಡನೇದು ಬಾಕಿ ಉಳಿಸ್ಕೊಂಡಂಥ ವೇತನ, ಮತ್ತು ಈ OTಯಲ್ಲಿ ಏನು ಒಂದು ಅವ್ಯವಹಾರ ಮಾಡಿದಾರಲ್ಲ ಅದನ್ನು ಕೂಡ ಸರಿಪಡಿಸಬೇಕು ಅನ್ನುವಂಥ ನಮ್ಮ ಬೇಡಿಕೆ ಐತಿ. ಅದಕ್ಕೆ ಏನಪ್ಪ ಅಂದ್ರೆ ಇವತ್ತು ವಿಭಾಗೀಯ ಅಧಿಕಾರಿಗಳಿಗೆ ನಾವು ಗಮನಕ್ಕೆ ತಂದಿದ್ದೀವಿ. ಅವರು ಕೂಡ ತಕ್ಷಣ ಇದನ್ನು ನಾವು ಸ್ಪಂದನೆ ಮಾಡಿ ನಾವು ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಿ ಅಂತೇಳಿ ಕೂಡ ನಾವು ಹೇಳಿದ್ದೀವಿ. ಆದರೆ ಬರುವಂಥ ದಿನಗಳಲ್ಲಿ ಇದು ಕಠಿಣ ರೂಪಕ್ಕೆ ಹೋಗಬಾರ್ದು ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಾವು ಎಲ್ಲರೂ ಸಾಂಕೇತಿಕವಾಗಿ ಮನವಿಯನ್ನು ಕೊಟ್ಟಿದ್ದೀವಿ. ಆದರೆ ಅದನ್ನು ಗಂಭೀರವಾಗಿ ಪರಿಗಣನೆ ಮಾಡಿ ಈ ಸಮಸ್ಯೆಯನ್ನು ಹಿಂದೆ ಇತ್ಯರ್ಥಪಡಿಸಿದ್ರೆ ಅದೇ ಕ್ಷಣದಲ್ಲೇ ನಮ್ಮ ಚಾಲಕರು ಕರ್ತವ್ಯಕ್ಕೆ ಹಾಜರಾಗ್ತಾರೆ. ಇಲ್ಲ ಅಂದ್ರೆ ಅಲ್ಲಿವರೆಗೂ ಕರ್ತವ್ಯಕ್ಕೆ ಹಾಜರಾಗುವುದಿಲ್ಲ ಅನ್ನೋಂಥದ್ದು ಸ್ಪಷ್ಟ ನಿಲುವಿದೆ. ರಾಜ್ಯಾಧ್ಯಕ್ಷರು ಉತ್ತರ ಕರ್ನಾಟಕ ರೈತ ಸಂಘ ಶಂಕರಗೌಡ ಹಿರೇಗೌಡ. ಹಾಂ ರೀ, ಇದು ಚಾಲಕರಿಗೆ ಅಷ್ಟೇ ಸೀಮಿತ ಇದೆ ಅಥವಾ ಇನ್ನು ಕಂಡಕ್ಟರ್ಗೂ ಬರ್ತದೆ? ಇದು ಚಾಲಕರು ಹೌದು. ಎಷ್ಟು ವರ್ಷದಿಂದ ಪ್ರಾಬ್ಲಮ್ ಆಗ್ತಾ ಇದೆ? ಕಳೆದ 3 ವರ್ಷದಿಂದ ಈ ಪೂಜಾಯ ಸೆಕ್ಯೂರಿಟಿ ಏಜೆನ್ಸಿಗೆ ಟೆಂಡರ್ ಆಗಿದೆ. ಈತ ಏನು ಮಾಡ್ತಾನಂತಂದ್ರೆ ಪ್ರತಿ ತಿಂಗಳು 10ನೇ ತಾರೀಕು ಒಳಗಡೆ ಲೇಬರ್ ಆ್ಯಕ್ಟ್ ಪ್ರಕಾರ ವೇತನ ಪಾವತಿ ಮಾಡಲೇಬೇಕು. ಮಾಡಿಲ್ಲ. ಕಳೆದ ಫೆಬ್ರವರಿ ತಿಂಗಳಿಂದನೇ ಮಾಡಿಲ್ಲ. ಸರ್ಕಾರ ಅವನಿಗೆ ಕೊಡುತ್ತೋ ಬಿಡುತ್ತೋ, ಯಾವಾಗ ಕೊಡುತ್ತೋ ಸೆಕೆಂಡ್ರಿದು ಅವ್ರವ್ರ ಅಗ್ರಿಮೆಂಟ್ ಇರ್ತೈತಿ ಟೆಂಡರ್ ಪ್ರಕಾರ. ಆದರೆ ಈತ ಕಾರ್ಮಿಕರಿಗೆ ಕೊಳ್ಳೇಬೇಕು. ಮತ್ತು 4 ತಿಂಗಳವರೆಗೂ ಕೊಳ್ಳಿಲ್ಲ, 3 ವರ್ಷದ PF ಕೊಡಲಿಲ್ಲ. ಈಗ ಬೇರೆ ಕಂಪನಿಗೆ ಮತ್ತು ಟೆಂಡರ್ ಆಗಿದೆ, ಹೊಸ ಕಂಪನಿಗೆ. ಮತ್ತು ಇವ್ರ ಅವಧಿ ಮುಗಿಲಕ್ಕೆ ಬಂತು. ಮತ್ತು ಎಲ್ಲ ಕ್ಲಿಯರ್ ಮಾಡಿ ಹೋಗ್ಬೇಕು. ಅವನು ಎಲ್ಲ ಬಾಕಿ ಇಟ್ಟು ಹಂಗ ಇಟ್ಟು ಯಾಮಾರಿಸಿ ಹೋಗ್ತಾರೆ ಕಾರ್ಮಿಕರಿಗೆ. ಅಂದರೆ ಇಂಥವ್ರಿಗೆ ಬ್ಲಾಕ್ ಲಿಸ್ಟ್ಗೆ ಹಾಕ್ಬೇಕು. ಇವ್ರಿಗೆ ಎಲ್ಲರಿಗೂ ಮುಂದೆ ಎಲ್ಲೂ ಇವರಿಗೆ ಏಜೆನ್ಸಿ ಅವರಿಗೆ ಟೆಂಡರ್ ಆಗಬಾರ್ದು ಅನ್ನೋಂಥ ನಮ್ಮ ಆಗ್ರಹ ಐತಿ. 105 ಜನ ಚಾಲಕರು, ಹೊರಗುತ್ತಿಗೆ ನೌಕರರು, ಸುಮಾರು 1,26,00,000 ಬಾಕಿ ಉಳಿಸ್ಕೊಂಡೈತಿ. ಅಲ್ಲ ಸರ್, ಇದು ಏನು ಬಾಕಿ ಉಳಿಸ್ಕೊಂಡ್ರೆ ಸರ್ಕಾರ ಗಮನಕ್ಕಿದೆ? ಹಾಂ, ಇತ್ತಿತ್ತಲಾಗಿ ಗಮನಕ್ಕೆ ಬಂದಿದೆ. ಸರ್ಕಾರದ ಗಮನಕ್ಕೆ ಇವಾಗ ಬಂದಿದೆ. ಈಗ MD ಅವರಿಗೆ ನಾನು ಮಾತಾಡಿದ್ದೀನಿ ಅಂತ ಪೂಜಾ ಏಜೆನ್ಸಿ ಮಾಲಕ ಹೇಳ್ತಾ ಇದ್ದಾನೆ. ಬಟ್ ಅದು ಏನು ಮಾತಾಡೋಣ ಏನು ಬಿಟ್ಟಿಲ್ಲ ಗೊತ್ತಿಲ್ಲ. ನಮಗೆ ಮಾತ್ರ ಇವತ್ತು ವೇತನ ಪಾವತಿ ಆಗ್ಬೇಕನ್ನುವಂಥ ನಮ್ಮ ಆಗ್ರಹ ಐತಿ. ಇಲ್ಲಾಂದ್ರೆ ಬರುವಂಥ ದಿನಗಳಲ್ಲಿ ಗಂಭೀರವಾದಂಥ ಪರಿಣಾಮ ಎದುರಿಸಬೇಕಾಗ್ತೈತಿ. ಅಧಿಕಾರಿಗೆ ಭೇಟಿಯಾಗಿದ್ರು? ಹಾಂ, ಭೇಟಿಯಾಗಿದೆ. ಅವರು ಕೂಡ ಇವತ್ತಿಲ್ಲ ನಾಳೆ ತಕ್ಷಣವೇ ವೇತನ ಪಾವತಿ ಆಗುವಂಥ ಎಲ್ಲ ಕ್ರಮಗಳನ್ನು ಕೈಗೊಳ್ತೀವಿ ಅನ್ನುವಂಥ PF ಇರ್ಬೋದು ಏನೇ ಎಲ್ಲವೂ ಇತ್ಯರ್ಥ ಆಯಿತು ಅಂದರೆ ಯಾವ ಮುಂದಿನ ಹೋರಾಟನೂ ಇಲ್ಲ. ನಾವು ಎಲ್ಲ ನಮ್ಮ ಸಹೋದರರು ಏನಪ್ಪ ಅಂದ್ರೆ ತಮ್ಮ ಕರ್ತವ್ಯಕ್ಕೆ ಹಾಜರಾಗ್ತಾರೆ. ಇಲ್ಲ ಅಂತಂದ್ರೆ ಇದು ಉಗ್ರ ಸ್ವರೂಪವನ್ನು ಪಡೆದುಕೊಳ್ತೈತಿ. ತಮ್ಮ ಹೆಸರು? ಶಂಕರಗೌಡ ಹಿರೇಗೌಡರು, ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ. 2023
ಇಸಿ ಒಳಗೆ ನಾವು ಪೂಜಾಯ ಸೆಕ್ಯೂರಿಟಿ ಒಳಗೆ ಚಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ನಮಗೆ ಹೊರಗುತ್ತಿಗೆದಾರ ಚಾಲಕರು ನಾವು. ಯಾಕಂದ್ರೆ ನಮಗೆ ಭಾಳ ಅನ್ಯಾಯ ಆಗಿದ್ರಿ ಈ ವರ್ಷ ನಮಗೆ ತಿಳಿದಿಲ್ಲ, ಅದು ಈಗ ಬೆಳಕಿಗೆ ಬಂದೈತಿ. ಏನಪ್ಪ ಅಂದ್ರೆ ನಮ್ಮ ಪೇಮೆಂಟೇ ಇವ್ರು ಹೇಳಿದ ಫಸ್ಟ್ 23,600 ರೂಪಾಯಿ, ನಮಗೆ ಬರಬೇಕಾಗಿದ್ದ ಪೇಮೆಂಟ್ 28,900 ರೂಪಾಯಿ. ನಮಗೆ ಓ ಟೈಮ್ ಬಾಟಾ ಅಂತ ಹಾಕ್ತಾರೆ 280 ರೂಪಾಯಿ, ನಮಗೆ ಬರೋದು 125 ರೂಪಾಯಿ. ಮೇಲಾಗಿ ನಮ್ದು ಗೌರ್ಮೆಂಟ್ದಿಂದ ಏನೂ ಸೆಕ್ಯೂರಿಟಿ ಇಲ್ರಿ. ನಮಗೆ ಏನಾದ್ರೆ ಒಂದು ಸಮಸ್ಯೆ ಎಲ್ಲೇ ಒಂದು ಗಾಡಿ ಟಚ್ ಆಯಿತು ನಾವು ಕೈಲಿಂದ ಹಣ ಕಟ್ಟಬೇಕು, ನಮಗೆ ಸೇಫ್ಟಿ ಇಲ್ರಿ. ಯಾವುದೋ ಒಂದು ಗ್ಲಾಸ್ ಹೊಡಿತು ಮೆಮೋ ಲೆಟರ್ ಕೊಡ್ತಾರೆ, ನಮ್ಮ ಮೆಮೋ ಕೊಡೋಕೆ ಇದು ಇಲ್ರಿ, ನಮಗೆ ಮೆಮೋ ಕೊಡ್ತಾರೆ. ಈಗ 3-4 ತಿಂಗಳಾಯ್ತು ನಮಗೆ ಪೇಮೆಂಟ್ ಇಲ್ಲ. ಹೆಂಡ್ರ ಮಕ್ಕಳು ತೊಗೊಂಡು ಬಾಡಿಗೆ ರೂಮ್ ಅದಿ, ಇವು ಮಂದಿ ರೂಮ್ ಓನರ್ಗಳು ಹೇಳ್ತಾರೆ ಈಗ ರೂಮ್ ಖಾಲಿ ಮಾಡಿ ಹೊಡ್ರಪ್ಪ. ಈಗ ಆಲ್ರೆಡಿ ಮಾಡಿಸಿ ನಮ್ಮ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಒಳಗೆ ನಮಗೆ ಯಾರೂ ಇಲ್ರಿ. ಈಗ ನಮ್ಗೆ ಡಿಪಾಸಿಟ್ ಅಂತ ಇರೋದು ಗೌರ್ಮೆಂಟ್ ಅಂಡರ್ ಅಥಾರಿಟಿ 12,000 ಐತ್ರಿ. ನಮ್ಮ ಕೈಲಿ 30,000 ತೊಗೊಂಡ್ರ, 32,000 ತೊಗೊಂಡಾರ. ಈಗ ಆಲ್ರೆಡಿ ನೋಡ್ರಿ ಒಂದು ಒಬ್ಬರು ಹುಡುಗರು ಇಲ್ಲಿ ಅದಾರಿ, ಒಂದೇ ತಿಂಗಳಾಯ್ತು ಬಂದು. ಇವ್ರ ಏಜೆನ್ಸಿ ಮುಗೀತು, ಅವ್ರು 32,000 ರೂಪಾಯಿ ಕಟ್ಟಬೇಕು. ಎಲ್ಲಿದ್ ಕಟ್ಟಬೇಕು ರೀ? ಬಡ್ಡಿ ಹೆಂಗೆ ತಂದಿವ್ರಿ ನಾವು ರೊಕ್ಕ? ಬಡ್ಡಿ ಕಟ್ಟೋದಾಗಂಗಿಲ್ಲ ಸರ್ ನಮ್ಗೆ. ಈಗ ಬಸ್ ಚಾಲಕರಿದೀವ್ರಿ, ಇಲ್ರಿ ನಾವು ಇಲ್ಲಿ ಲೋಕಲ್ ಯೂನಿವರ್ಸಿಟಿ ರೈಲ್ವೆ ಸ್ಟೇಷನ್ ಸಿಟಿ ಬಸ್ 3 ನಂಬರ್. ನಾವು ವಿಜಯಪುರ 3rd ನಂಬರ್ ಡಿವಿಷನ್ ಮಾತಾಡೋದ್ರಿ. 3 ನಂಬರ್ ಡಿಪೋ ನಮ್ಮದು. ಇವು ಅಮೀರ್ ತಾಳಿಕೋಟೆ ಅಂತ ಬ್ಯಾಚ್ ನಂಬರ್ 1559.